ನಮಸ್ತೆ. ತುಂಬ ಜನ ಕೇಳಿದ್ರಿ ಟೊಮೊಟೊ ಬಾತನ್ನ ಈಸಿಯಾಗಿ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಕಾಬೂಲ್ ಚನ್ನ ಮತ್ತು ರಾಜ್ಮಾನ ಇದು ಪ್ರೋಟೀನ್ ಕಾಳುಗಳು ತುಂಬಾ ಒಳ್ಳೆಯದು. ನೀವು ಯಾವ ಕಾಳು ಬೇಕಾದರೂ ತೊಗೊಳ್ಬೋದು. ಪಲಾವ್ಗೆ ಹಾಕೊಳ್ಳೋಂಥ ಸಾಮಾನೆಲ್ಲ ಹಾಕೊಂಡಿದ್ದೀನಿ. ಅದಾದ ನಂತರ ನಾನು ಒಂದು 4 ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ, ಒಂದು 4 ಟೊಮೊಟೊ, 2 ಈರುಳ್ಳಿ ಇಷ್ಟನ್ನು ಕೂಡ ಹುರ್ಕೊಂಡ ನಂತರ ಅದರಲ್ಲಿ ಅರ್ಧ ಈರುಳ್ಳಿ ಟೊಮೊಟೊನ ಎತ್ಕೊಂಡು ರುಬ್ಬೋದಕ್ಕೆ ತಗೊಂಡಿದ್ದೀನಿ. ಇವಾಗ ರಾಜ್ಮಾ ಮತ್ತು ಕಾಬೂಲ್ ಚನ್ನಾನ ಹಾಕಿ ಹುರ್ಕೊಂಡಿದ್ದೀನಿ. ಕಾಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿರ್ತಕ್ಕಂಥ ಮಸಾಲೆನೂ ಹಾಕ್ಬಿಟ್ಟು 1 ನಿಮಿಷ ಹುರಿದ ನಂತರ ಇಲ್ಲಿ ಅಚ್ಕಾರದ ಪುಡಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ. ಇಲ್ಲಿ ಅರಿಶಿನ ಪುಡಿ ಮತ್ತು ಇದಕ್ಕೆ ಚೆನ್ನಾಗಿ ಹುರಿದ ನಂತರ 2 ಪಾವಷ್ಟು ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. 2 ಲೋಟಕ್ಕೆ 4 ಲೋಟ ಯೂಶಲಿ ನಾವು ನೀರು ಹಾಕ್ತೀವಲ್ವಾ, ಇದರಲ್ಲಿ 3.5 ಲೋಟದಷ್ಟು ಹಾಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು 1 ವಿಷಲ್ ಆದಮೇಲೆ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 30 ಸೆಕೆಂಡ್ ನೀವು ಹಂಗೇನೆ ಬಿಟ್ಟರೆ ಈ ಥರ ಬಿಡಿ ಬಿಡಿಯಾಗಿ ಸೂಪರಾಗಿ ಉದ್ದುದ್ದಕ್ಕೆ ಅನ್ನ ಸೂಪರಾಗಿ ರೆಡಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ.